ಬೆಂಗಳೂರಲ್ಲಿರುವ ಕ್ರಿಕೆಟ್ ಸ್ಟೇಡಿಯಮ್ಮೇ ವರ್ಷಕ್ಕೆ 4 ಸರಿ ಬಾಗಿಲು ತೆಗಿತತೆ. 365 ದಿನದಲ್ಲಿ 360 ದಿನ ಬಾಗಿಲು ಮುಚ್ಕೊಂಡಿರ್ತದೆ. ಇನ್ನು 5 ದಿನ ಮಾತ್ರ ಮ್ಯಾಚ್ಗಳು ನಡೆಯುವಂಥದ್ದು. ಮತ್ತೊಂದು ಸ್ಟೇಡಿಯಂ ಮಾಡಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ? ಒಳ್ಳೆ ಕಮಿಷನ್ ಬರ್ತಾ ಇದೆ ಅಂತ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ಲೇನಾದರೂ ಜಮೀನುಗಳು ಇಟ್ಕೊಂಡಿದ್ದೀರಾ ನೀವು ಯಾರಾದರೂ? ಆ ಗ್ರೌಂಡ್ ಸುತ್ತು ಏನಾನ ಜಮೀನುಗಳು ಯಾರ್ಯಾರು ಪರ್ಚೇಸ್ ಮಾಡಿದಾರೋ ಅವ್ರದ್ದು ಲೆಕ್ಕ ಕೊಡಬೇಕು. ಅದು ಸುತ್ತು ಇರೋ ಜಮೀನು ಯಾರ್ಯಾರು ತೆಗೆದಿದ್ದಾರೆ, ಎಷ್ಟೆಷ್ಟು ಎಕರೆಗಳಿದೆ, ಅದ್ರ ಬೆಲೆ ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ತಾ ಇದ್ದೀರಾ? ಯಾರು ಕೇಳಿದ್ರು? ಆನೆಕಲ್ಲಿನ ಯಾರಾದರೂ ಬಂದು ಸ್ಪೋರ್ಟ್ಸ್ಮೆನ್ ಯಾರಾದರೂ ಬಂದು ಕ್ರಿಕೆಟ್ ಆಟಗಾರ ಬಂದು ಇಲ್ಲಿ ಆನೆಕಲ್ಲಲ್ಲಿ ಮಾಡಿ ಅಂತ ಏನಾನ ಕೇಳಿದ್ರಾ? ಕೇಳಿಲ್ಲ. ನೀವು ಏಕಾಏಕಿ ಮಾಡಿದ್ದೀರಾ ಅಂದರೆ ಇದು ದುಡ್ಡು ಹೊಡೆಯೋ ಸ್ಕೀಮು, ರೈತ ವಿರೋಧಿ ಸ್ಕೀಮು. ಇದು ನೀವು ದುಡ್ಡು ಮಾಡೋಕ್ಕೆ ಮಾಡಿರೋ ಸ್ಕೀಮ್ ಅಷ್ಟೇ. ಇದರಿಂದ ಕ್ರೀಡಾಪಟುಗಳಿಗೆ ಏನು ಉಪಯೋಗ ಆಗಲ್ಲ. ನಾವು ಕ್ರಿಕೆಟ್ ಸ್ಟೇಡಿಯಂ ಏನಿದೆ ಬೆಂಗಳೂರಲ್ಲಿ ಅದನ್ನು ಸ್ಯಾಂಕ್ಷನ್ ಮಾಡಿದಾಗ ಅದಕ್ಕೆ ಅನುಮತಿ ಕೊಟ್ಟಿರೋದು ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಟ್ರೈನಿಂಗ್ ಕೊಡಬೇಕು, ಹೊಸ ಆಟಗಾರರಿಗೆ ಉತ್ತೇಜನ ಕೊಡಬೇಕು ಅಂತ ಮಾಡಿದ್ದು. ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ಕ್ರಿಕೆಟ್ ಕಲಿಯುವಂಥವ್ರಿಗೆ ಎಂಟ್ರಿನೇ ಇಲ್ಲ. ಅಲ್ಲಿ ಕ್ರಿಕೆಟ್ ಕಲಿಯೋರಿಗೆ ಎಂಟ್ರಿ ಇಲ್ಲ. ಓನ್ಲಿ IPL ದುಡ್ಡು ಬರೋದು, ಕೋಟಿ ದುಡ್ಡು ಬರೋವಂಥ ಸ್ಕೀಮ್ಗಳಿಗೆ ಮಾತ್ರ ಅವಕಾಶ ಇದೆ ಅಷ್ಟೆ.